ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು, ಅಲ್ಪಸಂಖ್ಯಾತ ಸಮುದಾಯದಲ್ಲಿ, ಧರ್ಮಗುರುಗಳಲ್ಲಿ, ನಾಯಕರಲ್ಲಿರುವಂತಹ ಅಸಮಾಧಾನವನ್ನು ಎಲ್ಲೋ ಒಂದು ಕಡೆ ಪ್ರತಿಪಕ್ಷವಾದಂತಹ ಬಿಜೆಪಿ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ತನ್ನ ಲೆಕ್ಕಾಚಾರದಲ್ಲಿ ಎಲ್ಲ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು. ಹೊಸದೊಂದು ಸಮೀಕರಣಕ್ಕೆ ರಾಜ್ಯದ ಪ್ರತಿಪಕ್ಷವಾದಂಥ ಬಿಜೆಪಿ ತನ್ನ ತಯಾರಿಯಲ್ಲಿದೆಯಾ ಅಂತ. ಯಾಕೆ ಅಂತ ಹೇಳಿದ್ರೆ, ನಾವು ಇಲ್ಲಿ ತನಕ ಅಹಿಂದ ಅನ್ನುವಂಥ ಪದ ಕೇಳಿದ್ದೀವಿ, ಹಿಂದ ಅನ್ನುವಂಥ ಪದ ಕೇಳಿದ್ದೀವಿ. ಆದರೆ ಇನ್ನೊಂದು ಸಾಮುದಾಯಿಕವಾದಂಥ ಹೊಸ ಸಮೀಕರಣದತ್ತ ಬಿಜೆಪಿ ಚಿಂತನೆ ನಡೆಸ್ತಾ ಇದ್ದ ಹಾಗೆ ಕಾಣಿಸ್ತಾ ಇದೆ. ಒಂದು ಕಡೆ KPCC ಅಲ್ಪಸಂಖ್ಯಾತ ಘಟಕದ ವಿಸರ್ಜನೆಯಾಗುತ್ತೆ. ಅಲ್ಪಸಂಖ್ಯಾತ ಸಮುದಾಯದಲ್ಲೇ ಒಂದು ರೀತಿಯಲ್ಲಿ ಒಡಕು, ವಿರೋಧಗಳು, ಧ್ವನಿಗಳು ಎದ್ದೇಳ್ತಾ ಇರುವಂಥದ್ದು. ಹೀಗಾಗಿ ಈ ಒಂದು ಸಾಲಿಡ್ ವೋಟ್ ಬ್ಯಾಂಕ್ಗೆ ಕೈ ಹಾಕುವಂಥ ಕೆಲಸಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ ಅನ್ನಿಸ್ತಾ ಇದೆ. ಅದು ಯಾವುದು ಅಂತ ಹೇಳಿದ್ರೆ, ಲಿಂಗಾಯತ ಮತ್ತು ದಲಿತ ಸಮುದಾಯಗಳನ್ನು ಒಟ್ಟಾಗಿ ಸೇರಿಸಿ ಲಿಂದ ಅನ್ನುವಂಥ ಒಂದು ಸಮೀಕರಣ ಪ್ರಯೋಗಕ್ಕೆ ಬಿಜೆಪಿ ತಯಾರಿ ನಡೆಸ್ತಾ ಇದೆ. ಅದಕ್ಕೆ ಇವರು ಮಾಡ್ತಾ ಇರುವಂಥದ್ದೇನು ಅಂದರೆ, ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂತಹ BS ಯಡಿಯೂರಪ್ಪನವರ ಹೆಸರಿನಲ್ಲಿ ಒಂದು ಅಭಿಮಾನೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಅಲ್ಲಿಂದ ಈ ಒಂದು ಹೊಸ ಸಮೀಕರಣಕ್ಕೆ, ಸಾಮುದಾಯಿಕ ಸಮೀಕರಣಕ್ಕೆ ನಾಂದಿ ಹಾಡೋದಕ್ಕೆ ಬಿಜೆಪಿ ತಯಾರಿ ಮಾಡಿಕೊಳ್ತಾ ಇದೆ. ಇದು ಇಡೀ ಕಾರ್ಯಕ್ರಮದ ನಿರ್ವಹಣೆಯನ್ನು ಸಂಸದರಾದಂಥ ಗೋವಿಂದ ಕಾರಜೋಳ ಅವರು ವಹಿಸಿಕೊಳ್ತಾ ಇದ್ದಾರೆ. ಗೋವಿಂದ ಕಾರಜೋಳ ಅವರು ಅಹಿಂದ ಸಮುದಾಯದ ಬಿಜೆಪಿಯ ಪ್ರಮುಖ ನಾಯಕರು. ಕಾರಜೋಳ ಅವರಿಗೆ, ಅವರ ಜೊತೆಗೆ ಲಿಂಗಾಯತರು, ದಲಿತರು ಮತ್ತು ST ನಾಯಕರು ಕೂಡ ಗೋವಿಂದ ಕಾರಜೋಳ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಒಳ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ಗೊಂದಲ ಇದೆ. ಇವತ್ತು ಕೂಡ ಇವರು ಒಂದು ಕ್ಯಾಬಿನೆಟ್ ಮೀಟಿಂಗನ್ನು ಕರೆದಿದ್ದಾರೆ. ಹೀಗಾಗಿ ಒಳ ಮೀಸಲು ರಾಜಕಾರಣದ ಲಾಭವನ್ನು ಪಡ್ಕೊಂಡು ಈ ಲಿಂದ ಅನ್ನುವಂಥ ಒಂದು ಸಾಮುದಾಯಿಕ ಸಮೀಕರಣದಲ್ಲಿ ಮಾಡಿಕೊಂಡು ಪರ್ಮನೆಂಟ್ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋದಕ್ಕೆ, ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರತಿಪಕ್ಷವಾದಂಥ ಬಿಜೆಪಿ ರೆಡಿ ಆಗ್ತಾ ಇದೆ. ಅಂದರೆ ದಲಿತರನ್ನು ತಮ್ಮ ಪಕ್ಷದತ್ತ ಸೆಳೆದುಕೊಂಡು ಕಾರಜೋಳ ಅವರನ್ನು ಮುಂಚೂಣಿಯಲ್ಲಿ ನಿಲ್ಲಿಸಿಕೊಂಡು ತನ್ನ ತಯಾರಿಯಲ್ಲಿ ಇರುವಂಥದ್ದು. ಹೀಗಾಗಿ ಏನಿ ಹೊಸದಾದಂಥ ಒಂದು ಸಾಮುದಾಯಿಕ ಸಮೀಕರಣಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಇದು ಎಷ್ಟರ ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ, ಪರ್ಮನೆಂಟ್ ವೋಟ್ ಬ್ಯಾಂಕ್ ಆಗಿ ಅದು ಬಿಜೆಪಿ ಜೊತೆಗೆ ನಿಲ್ಲುತ್ತಾ. ಅಫ್ಕೋರ್ಸ್ ಗೊತ್ತಿದೆ, ಲಿಂಗಾಯತ ಮತಗಳು ಕರ್ನಾಟಕ ರಾಜಕಾರಣದಲ್ಲಿ ನಿರ್ಣಾಯಕವಾದಂಥದ್ದು. ಅದು ಬಹುಪಾಲು ಬಿಜೆಪಿ ಕಡೆಗೆ ವಾಲುತ್ತೆ ಪ್ರತಿ ಬಾರಿಯೂ ಕೂಡ. ದಲಿತ ಮತಗಳನ್ನು ಕೂಡ ಏನಾದರೂ ಈ ಒಳ ಮೀಸಲಾತಿ ಗೊಂದಲದ ಮಧ್ಯದಲ್ಲಿ ಎಳ್ಕೊಂಡು ಬಿಟ್ಟರೆ ಇವರಿಗೊಂದು ಪರ್ಮನೆಂಟ್ ಸ್ಟ್ರಾಂಗ್ ವೋಟ್ ಬ್ಯಾಂಕ್ ಆಗುತ್ತೆ. ಆವಾಗ ಇನ್ನೂ ಹೆಚ್ಚಿನ ಸೀಟ್ಗಳನ್ನು ನಾವು ಚುನಾವಣೆಗಳಲ್ಲಿ ಗೆಲ್ಲಬಹುದು ಅನ್ನುವಂಥ ಈ ಒಂದು ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳ ಲಾಭವನ್ನು ಪ್ರತಿಪಕ್ಷವಾದಂಥ ಬಿಜೆಪಿ ಪಡೆಯೋದಕ್ಕೆ ಸಿದ್ಧ ಮಾಡಿಕೊಳ್ತಾ ಇದೆ. ಅದಕ್ಕೆ ಇವರು ಒಂದು ಅಭಿಮಾನೋತ್ಸವ, ಯಾಕಂದರೆ ಹಿರಿಯ ನಾಯಕರು, ಅವರನ್ನು ಬಿಟ್ಟು ಏನೂ ಮಾಡೋದಕ್ಕಾಗಲ್ಲ. ಹೀಗಾಗಿ ಅವರನ್ನು ಮುಂದಿಟ್ಟುಕೊಂಡು, ದಲಿತ ಸಮುದಾಯದ ಪ್ರಮುಖ ನಾಯಕರನ್ನು ಮುಂದಿಟ್ಟುಕೊಂಡು ಈ ಒಂದು ತಯಾರಿಗೆ ಬಿಜೆಪಿ ಮುಂದಾಗ್ತಾ ಇದೆ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಈ ಒಂದು ಸಮೀಕರಣ ಬಿಜೆಪಿಯ ಕೈ ಹಿಡಿಯುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.